ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತ ಹೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರೆಂಟ್ ಸಿಚುವೇಶನ್, ಮಾರ್ಬಿದು ಕರೆಂಟ್ ಸಿಚುವೇಶನ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇವತ್ತಿನ ಡೇಟಲ್ಲಿ ನೀವು ಟೈಲ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಿಮಗೆ ಯಾವ ಪ್ರೈಸಲ್ಲಿ ಸಿಗುತ್ತೆ, ನಾನು ಸೈಜ್ ವೈಸ್ ನಾನು ನಿಮಗೆ ಪ್ರೈಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಮಟೀರಿಯಲ್ ಸ್ಟೇಟಸ್ ಏನಿದೆ, ಮಟೀರಿಯಲ್ ನಮ್ಗೆ ಯಾವಾಗ ಸಿಗುತ್ತೆ, ಮತ್ತು ಪ್ರೈಸ್ ಏನಾದರೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅಥವಾ ಮತ್ತೆ ಹೈಕ್ ಆಗೋ ಚಾನ್ಸ್ ಇದೆಯಾ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಆಲ್ಮೋಸ್ಟ್ ನಾನು 8 to 10 days ಬ್ಯಾಕ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರಮಿಸಸ್ ಎಲ್ಲ ತೋರಿಸಿ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೆ. ಅದು ಹಿಂದಿ ಲ್ಯಾಂಗ್ವೇಜಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಲಿಂಕ್ ಹಾಕ್ತೀನಿ, ಬೇಕಾದ್ರೆ ನೋಡ್ಬೋದು. ಅದರಲ್ಲಿ ನಾನು ಒಂದು ಪಾಯಿಂಟನ್ನು ತುಂಬ ಪಿಚ್ ಮಾಡಿ ಹೇಳ್ತಾ ಇದ್ದೆ. ಏನಂದರೆ, ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಇಮಿಡಿಯೇಟಾಗಿ ತೊಗೊಂಡು ಪ್ರೊಡಕ್ಷನ್ ಮಾಡ್ಕೊಂಡು ತೊಗೊಂಡ್ಬಿಡಿ ಅಂತೇಳಿ. ಯಾಕಂದರೆ ಪ್ರೈಸಸ್ ಮತ್ತೆ ಹೆಚ್ಚಾಗೋ ಚಾನ್ಸಸ್ ಇದೆ ಅಂತೇಳಿ ನಾನು 8 to 10 days ಬ್ಯಾಕ್ ಮಾಡಿದ್ದೆ. ಇಮಿಡಿಯೇಟಾಗಿ ಪ್ರೈಸ್ ಹೈಕ್ ಆಗುತ್ತೆ ಅಂತ ಹೇಳಿ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಇವತ್ತಿನ ಡೇಟಲ್ಲಿ ನೋಡಿ, June 1st ಪರ್ ಸ್ಕ್ವೇರ್ ಫೀಟಲ್ಲಿ ಫಾರ್ ಎಕ್ಸಾಂಪಲ್ 2x4 ₹5 ಪರ್ ಸ್ಕ್ವೇರ್ ಫೀಟಲ್ಲಿ ಪ್ರೈಸಸ್ ಹೆಚ್ಚಾಗಿತ್ತು June 1st. ಇವತ್ತಿನ ಡೇಟಲ್ಲಿ ನೋಡಿದ್ದೆ ಆದರೆ ನಾವು 16th June ಅಂದರೆ ಕೇವಲ 15 ದಿನಗಳಲ್ಲಿ ₹2 ಪರ್ ಸ್ಕ್ವೇರ್ ಫೀಟ್, ಅಗೇನು ₹2 ಪರ್ ಸ್ಕ್ವೇರ್ ಫೀಟಲ್ಲಿ ಪ್ರೈಸಸ್ ಹೈಕ್ ಆಗಿದೆ. ಅಂದರೆ ಆಲ್ಮೋಸ್ಟ್ 15 ಡೇಸಲ್ಲಿ ನೋಡಿದ್ದೆ ಆದರೆ ₹7 ಪರ್ ಸ್ಕ್ವೇರ್ ಫೀಟು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ವೇಳೆ 10,000 ಸ್ಕ್ವೇರ್ ಫೀಟ್ ಟೈಲ್ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಆದರೆ ಇವತ್ತಿನ ಡೇಟಲ್ಲಿ 15 ಡೇಸಲ್ಲಿ ನಿಮಗೆ 70,000 ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನಿಮಗೆ. ನಾನು ಅದೇ ನಿಮಗೆ ಒಂದು ವೇಳೆ 2.5 month ಮೊದಲೇನು ಪ್ರೈಸ್ ಇತ್ತಲ್ಲ, ಅದು ರೆಗ್ಯುಲರ್ ಪ್ರೈಸಲ್ಲಿ ನಾವು ಹೇಳಿದ್ದೆ ಆದರೆ ಅಲ್ಲಿ ನಿಮಗೆ 22 ಹಿಡ್ಕೊಂಡು 24 ತನಕ ಸಿಗ್ತಾ ಇತ್ತು, ಇನ್ಕ್ಲೂಡಿಂಗ್ ಟ್ಯಾಕ್ಸಲ್ಲಿ. ₹22 ಪರ್ ಸ್ಕ್ವೇರ್ ಹಿಡ್ಕೊಂಡು ನಿಮಗೆ ₹24 ಪರ್ ಸ್ಕ್ವೇರ್ ಫೀಟ್ ತನಕ ಕಮ್ಮಿ ಬೇರೆ ಆಗ್ತಿತ್ತು, ₹1-2. ನಾನು ಓವರಾಲ್ ನೋಡಿದ್ದೆ ಆದರೆ ಒಂದು 2.5 month ಹಿಡ್ಕೊಂಡು 3 months ಅಂದ್ಕೊಳ್ಳಿ, ಟೋಟಲ್ಲು ₹16 ಹಿಡ್ಕೊಂಡು ₹18 ಪರ್ ಸ್ಕ್ವೇರ್ ಫೀಟು. ಅಂದರೆ 10,000 ಸ್ಕ್ವೇರ್ ಫೀಟ್ ನಿಮ್ದು ರಿಕ್ವೈರ್ಮೆಂಟ್ ಇದ್ದರೆ ಇವತ್ತಿನ ಡೇಟಲ್ಲಿ ನೀವು 3 ತಿಂಗಳ ನೀವು ಡಿಲೇ ಮಾಡಿ ತೊಗೋಕೆ ಬಂದರೆ ಇವತ್ತಿನ ಡೇಟಲ್ಲಿ ನಿಮಗೆ 10,000 ಸ್ಕ್ವೇರ್ ಫೀಟ್ ಹಿಂದೆ 1,70,000 ಹಿಡ್ಕೊಂಡು 1,80,000. ಇಟ್ಸ್ ಎ ಹ್ಯೂಜ್ ಅಮೌಂಟು. 1,70,000 ಹಿಡ್ಕೊಂಡು 1,80,000 ತನಕ ನಿಮಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಪ್ರೈಸಸ್ ಸಲುವಾಗಿ ವೇಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಕೇಳ್ತಾರೆ, ಸರ್ ನಾನು ವೇಟ್ ಮಾಡಬೇಡಿ. ತುಂಬ ಜನ ಕೇಳ್ತಾರೆ, ನನಗೆ ಲಾಟ್ಸಲ್ಲಿ ಸಿಗುತ್ತೆ ನಾ ಮಟೀರಿಯಲ್ಲು, ಓಲ್ಡ್ ಸ್ಟಾಕ್ ಇದೆಯಾ? ಇಲ್ಲ, ಏನೂ ಇಲ್ಲ. ನೋಡಿ, ಫ್ಯಾಕ್ಟ್ರಿ ಶಟ್ ಡೌನ್ ಆಗೋಕ್ಕಿಂತ ಮೊದಲೇ ಏನಾಗಿತ್ತು, ಎಲ್ಲರಿಗೂ ಗೊತ್ತಿತ್ತು ಪ್ಲಾಂಟ್ಸ್ ಎಲ್ಲ ಶಟ್ ಡೌನ್ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಗ್ಯಾಸ್ ಬರೋದೇ ಬಂದಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಒಂದೊಂದು ಫ್ಯಾಕ್ಟ್ರಿಲಿ ನೋಡಿದ್ದೆ ಆದರೆ ಅಟ್ಲೀಸ್ಟ್ 6 to 7 lakh ಬಾಕ್ಸಸ್ ಸ್ಟಾಕ್ ಸಿಗ್ತಾಯಿತ್ತು. ಮೊದಲು ಜನ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಯಾವುದೋ ಡಿಸೈನ್ಸ್ ಇತ್ತು, 6 ಮಂತಿಂದ ಅದು ಸೇಲ್ ಆಗ್ತಾ ಇರಲಿಲ್ಲ, 7 ಮಂತಿಂದ ಸೇಲ್ ಆಗ್ತಾ ಇರಲಿಲ್ಲ. ಆ ಥರದ ಮಟೀರಿಯಲ್ ಎಲ್ಲ ತೊಗೊಂಡ್ಬಿಟ್ರು ಜನ. ಸ್ಟಾಕ್ ನಾನು ಹೇಳ್ತಿದ್ದೆ 6 to 7,000 ಸ್ಟಾಕ್ ಇರ್ತಾಯಿತ್ತು, ಝೀರೋ ಮಾಡಿಬಿಟ್ಟಿದ್ರು. ಕಂಪ್ನಿ ಪೂರ ಮಟೀರಿಯಲ್ ಸೇಲ್ ಮಾಡಿ ಫ್ಯಾಕ್ಟ್ರೀಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರು. ಈಗ ರೀಸೆಂಟಾಗಿ 15 days 1 month ಈಗ ಪ್ರೊಡಕ್ಷನ್ ಶುರುವಾಗಿದೆ. ಸೊ ಏನಾಗಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ 2 ತಿಂಗಳು ಆಲ್ಮೋಸ್ಟ್ 2 ತಿಂಗಳು ಬಂದಿತ್ತು. ಸೊ ಆಲ್ರೆಡಿ ಕಂಪ್ನಿಯಲ್ಲಿ ಹಳೇದು ಆರ್ಡರ್ಸ್ ಎಲ್ಲ ಇದೆ, ಅದು ಬಿಟ್ಟು ಮತ್ತೆ ಹೊಸ ಆರ್ಡರ್ಸು. ಅದಾದಮೇಲೆ ಮತ್ತೊಂದು ಏನಂತಂದರೆ, ನಾನು ಹೇಳ್ತಾ ಇದ್ದೆ ಲೇಬರ್ಸ್ ತುಂಬ ಶಾರ್ಟೇಜ್ ಇದೆ. ಯಾವ ಕಂಪನಿಯಲ್ಲಿ ಒಂದು ದಿವಸದಲ್ಲಿ ಒಂದು 20,000 ಬಾಕ್ಸ್ ಪ್ರೊಡಕ್ಷನ್ ಆಗ್ತಾ ಇತ್ತು, ಅವರು ಇವತ್ತಿನ ಡೇಟಲ್ಲಿ 5 to 7,000 ಬಾಕ್ಸಸ್ ಅಷ್ಟೇ ಮಾಡ್ತಾ ಇದ್ದಾರೆ. ಲೇಬರ್ಸ್ ಇಲ್ಲ. ಪ್ಯಾಕಿಂಗ್ ಮಾಡೋ ಸಲುವಾಗಿ ಲೇಬರ್ ಬೇಕಾಗುತ್ತೆ, ಲಾಜಿಸ್ಟಿಕಲ್ಲಿ ಲೇಬರ್ ಬೇಕಾಗುತ್ತೆ, ತುಂಬ ಕಡೆ ಲೇಬರ್ ಬೇಕಾಗುತ್ತೆ, ಲೇಬರ್ಸೇ ಇಲ್ಲ. ಸೊ ಏನಾಗಿದೆ, ಈಗ ಪ್ರೈಸಸ್ ಸಲುವಾಗಿ ವೇಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತೊಂದು ನಾನು ಹೇಳ್ತಾ ಇದ್ದೆ, ಫ್ಯಾಕ್ಟ್ರಿ ಶಟ್ ಡೌನ್ ಹೋಗೋಕ್ಕಿಂತ ಮೊದಲು ಎಲ್ಲ ಮಟೀರಿಯಲ್ ಹೋಗ್ಬಿಡ್ತು. ಈಗ ಹಳೆ ಆರ್ಡರ್ಗೆ ಫುಲ್ಫಿಲ್ ಮಾಡೋಕ್ಕೆ ಟೈಮ್ ಇಲ್ಲ. ಇವತ್ತಿನ ಡೇಟಲ್ಲಿ ನೀವು ಆರ್ಡರ್ ಕೊಟ್ಟರು ಸಹ ನಿಮಗೆ 25 to 30 days, ಅಂದರೆ 1 month ತನಕ ನೀವು ವೇಟ್ ಮಾಡಲೇಬೇಕು. ನೀವೆಲ್ಲಾದರೂ ಇಲ್ಲ ನಾನು ಬಂದ ಮೇಲೆ ಸೇಮ್ ಡೇ ನಾನು ಲೋಡ್ ಮಾಡ್ಕೊಂಡು ಹೋಗಬೇಡಿ ಮಾರ್ಬಿಗೆ. ಆ ಥರ ನೀವೇನಾದರೂ ಪ್ಲ್ಯಾನ್ ಇದ್ದರೆ, ಇಲ್ಲ ನಾನು ಡೈರೆಕ್ಟ್ ಹೋಗ್ತೀನಿ, ಲೋಡ್ ಮಾಡ್ಕೊಂಡು ಬಂದುಬಿಡ್ತೀನಿ, ಹೋಗೋಕ್ಕೆ ಹೋಗ್ಬೇಡಿ. ಇಲ್ಲ ನಾನು 8 ದಿವಸದಲ್ಲಿ ಮಟೀರಿಯಲ್ ಸಿಗುತ್ತೆ, ಹೋಗೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 30 days ಟೈಮ್ ಕೊಡಬೇಕಾಗುತ್ತೆ ನಿಮಗೆ. ನೋಡಿ, ನಾನು ಎದಕ್ಕೆ ಹೋಗ್ಬೇಡಿ ಅಂತಂದರೆ, ಹೋಗೋದು ಬರೋದು ನಿಮ್ಮದೇ ಖರ್ಚಾಗುತ್ತೆ. ನಾವು ಪ್ರಾಕ್ಟಿಕಲಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನೀವು ಒಂದು ವೇಳೆ ಮಟೀರಿಯಲ್ ಬೇಕಂದರೆ ಇವತ್ತಿನ ಡೇಟಲ್ಲಿ ಇಮಿಡಿಯೇಟಾಗಿ ತೊಗೊಂಡ್ಬಿಡಿ, ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ಅಗೇನ್ ಪ್ರೈಸಸ್ ಹೆಚ್ಚಾಗೋ ಚಾನ್ಸಸ್ ಇದೆ.
ಈಗ ನಾನು ಅದೇ ಹೇಳ್ತಾ ಇದೆಯಲ್ಲ, 15 ಡೇಸಲ್ಲಿ 7 rupees per square feet ಇನ್ಕ್ರೀಸ್ ಆಗಿದೆ, 3 ತಿಂಗಳಲ್ಲಿ 15 rupees ಆಗಿದೆ. ಇನ್ನೂ 15 ಡೇಸ್ ಆಗ್ಬೋದು, 1 ಮಂತ್ ಆಗ್ಬೋದು, 2 ಮಂತ್ಸ್ ಆಗ್ಬೋದು, ಇನ್ನೂ ಹೆಚ್ಚಾಗುತ್ತೆ, ಕಡಿಮೆ ಆಗಲ್ಲ. ಯಾಕಂದರೆ ನೋಡಿರಬೇಕು, ನಿನ್ನೆನೇ ಮತ್ತೆ ಇಸ್ರಾಯೇಲು ಮತ್ತು ಇರಾನಲ್ಲಿ ಮತ್ತೆ ವಾರೆಲ್ಲ ಶುರು ಆಗಿಬಿಟ್ಟಿದೆ. ಅದು ಎಷ್ಟು ದಿವಸ ನಡೀತೆ ಗೊತ್ತಿಲ್ಲ. ವಾರ್ ಕಂಟಿನ್ಯೂ ಆದರೆ ಪೆಟ್ರೋಲ್ ಡೀಸೆಲಲ್ಲೆಲ್ಲ ಹೈಕ್ ಆಗಿಬಿಡುತ್ತೆ. ಆಬ್ವಿಯಸ್ ಮಾತಿದೆ, ಪೆಟ್ರೋಲ್ ಡೀಸೆಲಲ್ಲಿ ಹೈಕ್ ಆದರೆ ಪ್ರತಿಯೊಂದು ಮಟೀರಿಯಲ್ಲು ಪ್ರೈಸ್ ಹೈಕ್ ಆಗಿಬಿಡುತ್ತೆ. ಮತ್ತದೇನೆಂದರೆ ಟೈರ್ ಇಂಡಸ್ಟ್ರಿಯಲ್ಲಿ ತುಂಬ ಮಟೀರಿಯಲ್ ಇದೆ, ಇಂಪೋರ್ಟ್ ಮಾಡಬೇಕಾಗುತ್ತೆ, ಬೇರೆ ಕಂಟ್ರಿಯಿಂದ ಬರುತ್ತೆ. ಅದೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದು ಕಾಸ್ಟ್ಲಿ ಆಗಿದೆ. ಸೆಕೆಂಡ್ ಅಂತಂದರೆ ಡಾಲರ್ ರೇಟ್ಸ್ ಎಲ್ಲ ಹೆಚ್ಚಾಗ್ತಾ ಇದೆ, ಪರ್ಚೇಸಿಂಗ್ ಎಲ್ಲ ಡಾಲರ್ ಆಗುತ್ತೆ. ಸೊ ನಮ್ಮ ಇಂಡಿಯನ್ ಕರೆನ್ಸಿ ಕಡಿಮೆ ಆಗ್ತಾ ಬರ್ತಾ ಇದೆ, ಡಾಲರ್ ಪ್ರೈಸ್ ಹೆಚ್ಚಾಗ್ತಾ ಇದೆ. ಸೊ ನೀವು ಡಾಲರ್ ಪ್ರೈಸ್ ನೀವು ಪರ್ಚೇಸ್ ಮಾಡಿದಾಗ ಪರ್ಚೇಸಿಂಗ್ ಪ್ರೈಸಸ್ ಹೆಚ್ಚಾಗಿಬಿಡುತ್ತೆ. ಸೊ ಓವರಾಲ್ ಎಲ್ಲ ಕಂಡೀಷನ್ ನೋಡಿದಾಗ ನಿಮಗೆ ಮಟೀರಿಯಲ್ ಎಲ್ಲ ಹೆಚ್ಚಿಗೆ ಆಗ್ತಾಯಿದೆ, ಕಡಿಮೆ ಆಗಲ್ಲ. ನಾನು ಇನಿಷಿಯಲ್ ಹೇಳ್ತಾ ಇದ್ದೆ, ಯಾವುದಾದ್ರೂ ಕಂಪನಿ ಶಟ್ ಡೌನ್ ಮಾಡಿ ರಿಸ್ಟಾರ್ಟ್ ಮಾಡೋಕ್ಕೆ ಒಂದು ಕಡಿಮೆ ಅಂದರೂ 50 ಲಕ್ಷ ಬೇಕಾಗುತ್ತೆ ಅವರಿಗೆ. 50 ಲಕ್ಷ ಕಂಪ್ನಿ ಅಂದರೆ ಹ್ಯೂಜ್ ಇರುತ್ತೆ, ಅದು ಸಣ್ಣ ಪ್ರಮಾಣದಿಲ್ಲ. ಕಡಿಮೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಲೇಬರ್ಸ್ ಹೋಗ್ಬಿಟ್ಟ ಮೇಲೆ ವಾಪಸ್ ಬರೋದಿಲ್ಲ, ಲೇಬರ್ ಶಾರ್ಟೇಜ್ ಆಗಿಬಿಡುತ್ತೆ, ರೂಟೀನ್ ಏನಿದೆಲ್ಲ ಚೇಂಜ್ ಬ್ರೇಕ್ ಆಗಿಬಿಡುತ್ತೆ. ಸೊ ಅವ್ರಿಗೆ ತುಂಬ ಲಾಸ್ ಇರುತ್ತೆ. ನೋಡಿ, ಕಂಪನಿನೂ ಏನಾಗಿದೆ, 15 ಡೇಸಲ್ಲೇ 7 rupees ಎಲ್ಲ ಇನ್ಕ್ರೀಸ್ ಮಾಡೋಕೆ ಅವರಿಗೂ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಪ್ರೈಸಸ್ ಹೆಚ್ಚಾಗಿದ್ರೆ ತುಂಬ ನೋಡಿ, ಇದೇನಿದೆ ಕಂಪಲ್ಸರಿ ಅಂತಿಲ್ಲ, ಸ್ವಲ್ಪ ಜನ ವೇಟು ಮಾಡ್ಬೋದು. ಇಟ್ಸ್ ನಾಟ್ ಅ ಕಂಪಲ್ಸರಿ, ಬೇಕಂತಿಲ್ಲ. ಇದರ ಆಪ್ಷನಲ್ಲಿ ನೀವು ಕೋಟಾ ಆಗ್ಬೋದು, ನ್ಯಾಷನಲ್ ಸ್ಟೋನ್ ಆಗ್ಬೋದು, ಕಡಿಮೆ ರೇಟಲ್ಲಿ ಸಿಗುತ್ತೆ, ಅದೆಲ್ಲ ಯೂಸ್ ಮಾಡ್ಬೋದು. ಸೊ ಕಂಪನಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಏನಾಗುತ್ತೆ, ಓವರಾಲ್ ಕಾಸ್ಟಿಂಗ್ ಎಲ್ಲ ಹೆಚ್ಚಾಗೋ ಒಂದು ರೀಸನ್ನಿಂದ ಅವ್ರ ಹತ್ರ ಏನೋ ಆಪ್ಷನ್ ಇಲ್ಲ. ಸೊ ನಿಮ್ಗೆ ಏನಾದರೂ ಮಟೀರಿಯಲ್ ಪರ್ಚೇಸ್ ಮಾಡೋದಿದ್ರೆ ಮಾಡ್ಕೊಂಡ್ಬೇಡಿ, ವೇಟ್ ಮಾಡೋಕ್ಕೆ ಹೋಗಬೇಡಿ, ಕಡಿಮೆ ಆಗಲ್ಲ. ಅಟ್ಲೀಸ್ಟ್ 4 to 5 ಮಂತ್ ತನಕ ಚಾನ್ಸೇ ಇಲ್ಲ. ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಲಾಟ್ಸಲ್ಲಿ ಅಥವಾ ಸೆಕೆಂಡ್ಸಲ್ಲಿ ಅಥವಾ ಓಲ್ಡ್ ಸ್ಟಾಕ್ ಏನಾದರೂ ಇದೆಯಾ ಅಂತ ಹೋಗೋಕ್ಕೆ ಹೋಗಬೇಡಿ. ರೆಗ್ಯುಲರ್ ಸ್ಟಾಕಲ್ಲಿ ಏನಿದೆ ಇಮಿಡಿಯೇಟಾಗಿ ಆರ್ಡರ್ ಮಾಡಿಬಿಡಿ. 25 to 30 ಡೇಸ್, 1 ಮಂತ್ ವೇಟಿಂಗ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಡಿಲೇ ಮಾಡ್ತೀರೋ ಅಷ್ಟು ನಿಮಗೆ ಪ್ರೈಸ್ ಹೆಚ್ಚಾಗುತ್ತೆ, ಮತ್ತು ಡೆಲಿವರಿ ಟೈಮು ಅಷ್ಟೇ ಹೆಚ್ಚಾಗಿ ಶುರು ಆಗಿಬಿಡುತ್ತೆ. ಸೊ ನಿಮ್ಗೆ ಏನಾದರೂ ಇದ್ದರೆ ನೀವು ಪರ್ಚೇಸ್ ಮಾಡಿಬಿಡಿ. ನಾನು ಜಸ್ಟ್ ಒಂದು ಸೆಗ್ಮೆಂಟಲ್ಲಿ ನಾನು ನಿಮಗೆ ಪ್ರೈಸ್ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ. ಒಂದು ವೇಳೆ ನಾವು ಚಿಕ್ಕ ಟೈಲಲ್ಲಿ ಮಾತಾಡಿದೆ ಆದರೆ ವಾಲ್ ಟೈಲ್ಸ್ ಹೇಳ್ಕೊಡಿ ನೀವು. ಒಂದು 2x1 feet ಆಯಿತು, ಅಥವಾ 12x18 inches, ಅಂದರೆ 1x1.5 inches. ಅದು ಸೆರಾಮಿಕ್ ಟೈಲಲ್ಲಿ ನಾವು ಮಾತಾಡಿದೆ. ಆದರೆ ಕಡಿಮೆ ಅಂದರು 100 rupees ಹಿಡ್ಕೊಂಡು 120 rupees ತನಕ ಪ್ರೈಸಲ್ಲಿ ಇನ್ಕ್ರೀಸ್ ಆಗಿಬಿಟ್ಟಿದೆ. ಪ್ಲಸ್ ಮೈನಸ್ 120 rupees ಹಿಡ್ಕೊಂಡ್ಬಿಡಿ, ಕಮ್ಮಿ ಬೇರೆ ಆಗುತ್ತೆ. 2 feet by 4 feet ಅಲ್ಲಿ ನಾನು ಇವತ್ತಿನ ಡೇಟಲ್ಲಿ ನಾನು ಮಾತಾಡಿದೆ. ಆದರೆ ನಾನು ಆಲ್ಮೋಸ್ಟ್ ಈಗ ಇವತ್ತಿನ ಡೇಟಲ್ಲಿ ನಿಮಗೆ ಪ್ರೈಸ್ ಸಿಗೋದು 38 ಹಿಡ್ಕೊಂಡು 40 rupees ತನಕ ಸಿಗಬೇಕು ನಿಮಗೆ. 38 to 40 rupees. 4x6 ಅಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ 55 ಹಿಡ್ಕೊಂಡು 60 ತನಕ ಸಿಗುತ್ತೆ. ದೊಡ್ಡ ಸ್ಲ್ಯಾಬ್ಸಲ್ಲಿ ಒಂದು ವೇಳೆ 2.5x5 ಅಥವಾ 2.5x8 to 15 mm ಥಿಕ್ನೆಸ್ಸಲ್ಲಿ ಬರ್ತಲ್ಲ ಫುಲ್ ಬಾಡಿ ಅಂತೇಳಿ, ಅದರಲ್ಲಿ 15 rupees ಹಿಡ್ಕೊಂಡು ನಿಮಗೆ ಕಡಿಮೆ ಅಂದರೆ 18 rupees per square feet ತನಕನೂ ಪ್ರೈಸ್ ಹೈಕ್ ಆಗಿಬಿಟ್ಟಿದೆ. ಸೊ ಪ್ರೈಸ್ ಎಲ್ಲ ಹೈಕೆ ಆಗ್ತಾ ಇದೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಕ್ವೈರೀಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಅದರ್ವೈಸ್ ನಂದು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನಿಮ್ದು ಏನೇ ಕ್ವೈರೀಸ್ ಇದ್ದರೆ ನಾನು ಕೇಳ್ಬೋದು. ನಮಸ್ಕಾರ.